ನೋಡಿ, ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಸಂವಿಧಾನ 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 ಶ್ರೇಷ್ಠ ಅಂತ ಹೇಳ್ತೀವಿ. ಪೀಠ ಮತ್ತು ರಾಜ್ಯಪಾಲರಿಗಿಂತ ದೊಡ್ಡದಿರ್ತಕ್ಕಂಥದ್ದು ದೇಶದಲ್ಲಿ ಯಾವುದೇ ಇದ್ದರೆ ಸಂವಿಧಾನ ಅಂತಕ್ಕಂಥ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಆವತ್ತು ರೇಜ್ ಮಾಡಿರ್ತಕ್ಕಂಥವ್ರು ಆರ್ಟಿಕಲ್ 170 ವೈಲೇಟ್ ಆಗಿದೆ ಅಂತಕ್ಕಂಥ ನಾವು ಹಕ್ಕನ್ನು ಪ್ರತಿಪಾದನೆ ಮಾಡಿದ್ವಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ದ ಗವರ್ನರ್ ಆಫ್ ಕರ್ನಾಟಕ ಅಂತ ಮಾತನ್ನು ಹೇಳ್ತಾ ಇದ್ದೇವೆ. ನಿನ್ನೆ ಕೂಡ ನಡೆದಂಥ ವಿಚಾರಗಳು ನೋಡಿದಾಗ ಈ ಒಂದು ಪುಸ್ತಕನ ಕೈಯಲ್ಲಿ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಇದನ್ನ ಪಾಲನೆ ಮಾಡಬೇಕು, ಓದ್ಕೊ ಬರಬೇಕು, ಇದನ್ನ ಗೌರವಿಸಬೇಕು, ಇದ್ರ ಬಗ್ಗೆ ನಡ್ಕೋಬೇಕು ಅಂತ ಪೀಠ ಆದೇಶ ಮಾಡಿದಾಗ ಕರ್ನಾಟಕ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳು ಭಾರತ ಸಂವಿಧಾನದ 208(1) ಒಂದನೇ ಅನುಚ್ಛೇದ ಮೇರೆಗೆ ರಚನೆ ಆಗಿರುತ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಪಾಲನೆ ಮಾಡಬೇಕೋ ಬೇಡೋ? ಪಾಲನೆ ಮಾಡದೇ ಇದ್ರೆ, ಇದಕ್ಕೆ ಅವಮಾನ ಮಾಡಿದ್ರೆ, ಹರಿದು ಬಿಸಾಕಿದ್ರೆ ಏನು ಕ್ರಮ ಕೈಗೊಳ್ಳೋದು ಪೀಠ ಅಂತಕ್ಕಂಥ ನಾನು ಕೇಳ್ತಾ ಇದ್ದೇನೆ. ಹೇಳ್ತೇನೆ. ಹರಿಪ್ರಸಾದ್ ಸನ್ಮಾನ್ಯ ಸದಸ್ಯರು ಹೇಳಿದರೆ ನಾನು ಹೇಳ್ತಾ ಇದ್ದೀನಿ, ವಿಷಾದ ವ್ಯಕ್ತಪಡಿಸಿದ್ದೀವಿ ಪುಸ್ತಕ ಅದಿದ್ದಕ್ಕೆ ಅಂತ. ಪುಸ್ತಕ ಅಲ್ಲ, ಇದು ಸಂವಿಧಾನ. ಇದು 2000 ಅನುಚ್ಛೇದ 2008(1) ನೀವು ಇದನ್ನ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಅವಮಾನ ಮಾಡಿದ್ರೆ ಆ ವಿಷಾದ ಅಲ್ಲ, ಸದನದಿಂದ ಹೊರಗಡೆ ಹಾಕ್ಬೇಕಾಗುತ್ತೆ, ಸಸ್ಪೆಂಡ್ ಮಾಡಿ. ಅದರಿಂದ ತಮ್ಮ ತೋರಿಸಿದ್ದಾರೆ, ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ. ಅವ್ರು ಯಾವತ್ತೂ ಸಹ ಅವರಿಗೆ ರೋಗ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಮನೆ ಕಳಿಸಿದ್ದಾರೆ. ಸಂವಿಧಾನಕ್ಕೆ ಅವಮಾನ ಮಾಡೋದು, ಸಂವಿಧಾನವನ್ನು ಬದಲಾವಣೆ ಮಾನ್ಯ ಸಭಾಪತಿಗಳೇ, ಅವ್ರಿಗೆಲ್ಲ ಚಾನ್ಸ್ ಕೊಟ್ರಿ. ಮಾನ್ಯ ಸಭಾಪತಿಗಳೇ ಅವ್ರ ಕ್ಷಮೆ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಯಾರು ಧ್ವಜಕ್ಕೆ, ಯಾರು ಸಂವಿಧಾನಕ್ಕೆ, ಯಾರು ರಾಷ್ಟ್ರಗೀತೆಗೆ ಗೌರವ ಕೊಟ್ಟಿದ್ದಾರೆ, ಪ್ರತಿಭಟನೆ ಇದ್ದೇ ಇರುತ್ತೆ. ಸದನ ಮುಖ್ಯ ಅಲ್ಲ, ಸಂವಿಧಾನ ಮುಖ್ಯ, ರಾಷ್ಟ್ರಗೀತೆ ಮುಖ್ಯ, ಧ್ವಜ ಮುಖ್ಯ. ಗೌರವ ಸಿಗಲ್ಲ, ಅದಕ್ಕೆ ನಮ್ಮ ಪ್ರತಿಭಟನೆ ಇದ್ದೇ ಇರುತ್ತೆ. ಮಾನ್ಯ ಸಭಾಪತಿಗಳೇ, ನಾವು ಮಾನ್ಯ ಸಭಾಪತಿಗಳ ಆಗ್ಲಿಂದ ಕೇಳ್ತಾ ಇದೀವಿ. ನಾವು ನಮಗ್ ಮಾತಾಡಕ್ ಕೊಟ್ಟಿಲ್ಲ, ಆಗ್ಲಿಂದ ಕೇಳ್ತಾ ಇದೀವಿ. ಕೊಡಬಾರ್ದು ಅಂತ ಬಿಟ್ಟಿನ ಬೇಕಂತ ಅಲ್ಲ ಮಾನ್ಯ ಸಭಾಪತಿಗಳೇ, ನಾವು ನಮಗೂ ಮಾತಾಡಕ್ ಕೊಟ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದು. ಇದಾಯ್ತು ಬರೀ ಮುಂಜಾನೆ. ನಾವು ಸದನದ ನಿಯಮವನ್ನು ಆಧರಿಸಿ ಮಾನ್ಯ ಸಭಾಪತಿಗಳೇ, ಆಯ್ತು, ನಿಯಮ ಗೊತ್ತಾಯ್ತು ನನಗೆ. ನಿಯಮ ತಮಗೆ ಗೊತ್ತಿದೆ, ತಾವು ನ್ಯಾಯಪೀಠದಲ್ಲಿದ್ದೀರಿ. ಆಯ್ತಾಯ್ತು, ಕೊಡಿ, ಬಹಳ ಚೆನ್ನಾಗಿ ರಾಜ್ಯಪಾಲರ ಆಯ್ತು ನೋಡಿ, ಇದನ್ನ ಬೆಳೆಸ್ತಾರೆ ಏನೇನ್ ಮಾಡ್ತೀರಿ? ನಿಯಮ ಪ್ರಕಾರ ಕ್ರಮ ಆಗಬೇಕಾ ಬೇಡ? ಆಯ್ತಾಯ್ತು, ನಾನು ನೋಡ್ತೀನಿ. ಮಾನ್ಯ ಸಭಾಪತಿಗಳೇ, 22-23 ನಂತರ ವಿಳಂಬ ನ್ಯಾಯ ನಿರಾಕರಣೆಗೆ ಸಮ ಅಂತ ಹೇಳಿ ನಮ್ಮ ನ್ಯಾಯಾಂಗ ತಜ್ಞರು ಹೇಳಿದ್ದಾರೆ. ವಿಳಂಬ ನ್ಯಾಯ ನಿರಾಕರಣೆ ಹೇಳಿದ್ರು ಮಾತಾಡ್ತೀರಲ್ಲ ನೀವು. ಆಯ್ತು, ಸಭಾಪತಿಗಳೇ ಎಲ್ಲರಿಗೂ ಆಗುದಿಲ್ಲ, ನೀವು ಮಾತಾಡಿ ಬೇಗ. ನೀತಿ ನಿರೂಪಣಾ ಸಮಿತಿಗೆ ಕೊಟ್ರಿ. ನೀತಿ ನಿರೂಪಣಾ ಸಮಿತಿಗೆ ನಿಮ್ಮ ಪೀಠದಿಂದ ಅವರಿಗೆ ಮಾತಾಡಕ್ ಕೊಡ್ತೀರಾ? ಇವತ್ತು ಸದನ ನಡೀತಿಲ್ಲ ಅಂದ್ರೆ ಕೆ ಹರಿಪ್ರಸಾದ್ ಅವರೇ ಕಾರಣ. ಅವತ್ತು ರಾಜ್ಯಪಾಲರಿಗೆ ಮುಂದೆ ಹೋಗಿ ಕೈ ತೋರಿಸಿ ತಪ್ಪದು. ಕಳೆದ 2025 ಸಭಾಪತಿಗಳು ಏನ್ ಹೇಳ್ತಾರೆ? ಕಾಲ್ ತೋರ್ಸಕ್ಕಾಗುತ್ತಾ ಅಂತಿದ್ದಾರೆ. ಅಂದ್ರೆ ರಾಜ್ಯಪಾಲ ಅವ್ರೇನು ಮುದ್ದಾಟತನ ಅಲ್ವಾ ಸಭಾಪತಿಗಳೇ? ಈಗೀಗ ಹಿರಿತನ ಅಂದ್ರೆ ಏನ್ ಮಾಡಿ ಏನ್ ತಿಳ್ಕೊಂಡಿದ್ದಾರೆ ಅವರು? ಏನ್ರಿ ನೀವು
ವಜಾ ಮಾಡಿ, ಸದನವನ್ನ 10 ನಿಮಿಷ ಮುಂದೂಡಿದ್ರು. ವಜಾ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.